ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ 37ನೇ ದಿನದ ಬ್ಲಾಗ್ ಇದು. ಆಲ್ರೆಡಿ ಮೊನ್ನೆ ಫುಲ್ಲು ಟಯರ್ಡ್ ಆಗಿ ಸುಸ್ತಾಗಿದ್ದರಿಂದ ನೈಟು ಅರ್ಧಂಬರ್ಧ ಪಾತ್ರೆ ಮಾತ್ರ ಉಜ್ಜಿದೆ. ಅಂದರೆ ಅರ್ಧ ಪಾತ್ರೆ ಉಜ್ಜಿತ್ತು, ಇನ್ನು ಅರ್ಧ ಪಾತ್ರೆ ಹಾಗೆ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಫಸ್ಟ್ ಡ್ಯೂಟಿ ಏನಂದರೆ ಆವಾಗ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಲ್ರೆಡಿ ಆಗಿತ್ತು. ಸೊ ಪಾತ್ರೆ ಎಲ್ಲ ಉಜ್ಜಿಬಿಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಹಾಗೆ ಟೀ ಇಟ್ಕೊಂಡಿದ್ದೆ ಒಂದು ಸೈಡಲ್ಲಿ. ಟೀ ಆಗಿದ ತಕ್ಷಣ ಫಸ್ಟ್ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸೋಣ ಅಂದ್ಕೊಂಡೆ. ಆದರೆ ಫಸ್ಟ್ ಯಾಕೆ ತುಂಬ ತಲೆನೋವ್ತಾ ಇತ್ತು, ಸುಸ್ತಾಗ್ತಾಯಿತ್ತು. ಒಂಚೂರು ಟೀ ಕುಡಿದ್ಬಿಡೋಣ ಅಂತೇಳಿ ಟೀ ಇಟ್ಕೊಂಡು ಪಾತ್ರೆ ಉಜ್ಜೋಷ್ಟ್ರೊಳಗಾಗಿ ಟೀ ಆಯಿತು. ಸೊ ಟೀ ಕುಡಿದ್ಬಿಟ್ಟು ಟೀ ಎತ್ಕೊಂಡು ಹೋದರೆ ಮಗಳನ್ನ ಯಜಮಾನ್ರು ಚಾಪೆ ಮೇಲೆ ಮಲಗಿದ್ರು. ಸೊ ಅವರಿಬ್ಬರನ್ನು ಎಬ್ಬರಿಸಿ ಮೇಲೆ ಕಳಿಸೋಷ್ಟ್ರೊಳಗಾಗಿ ಇವಳು ಫಸ್ಟ್ ಎದ್ದಿದ ತಕ್ಷಣ ನನ್ನ ಮುಖ ನೋಡಿದ್ಲು. ಸೊ ದೇವ್ರ ಮುಖ ನೋಡು, ಎಡಗಡೆ ಎದ್ದಿದ್ಯಾ ಅಂತ ಹೇಳಿದ್ದಕ್ಕೆ ನನಗೇನೋ ಹೇಳ್ತಾ ಇದ್ಲು. ಅದಕ್ಕೆ ಕಾಲಲ್ಲಿ ಸುಮ್ಮನೆ ಹಿಂಗೆ ಟಚ್ ಮಾಡಿದೆ. ಸೊ ಅಪ್ಪ ಕೋಪ ಬಂದುಬಿಡ್ತು. ಅಪ್ಪ ಬಂದು ನನ್ನ ಹಿಡ್ಕೊಂಡು ಹೊಡಿಯೋಕ್ಕೆ ಬಂದು ಹಂಗೆ ಅಪ್ಪ ಮಗಳನ್ನ ಇದು ಮಾಡಿ ಕಳಿಸ್ದೆ. ಇವತ್ತಿನ ಬ್ಲಾಗು ಡೈಲಿ ರೊಟೀನೇನೆ. ಬಟ್ ಚೇಂಜಸ್ ಏನಪ್ಪ ಅಂದರೆ ಸ್ವಲ್ಪ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ. ಚಿಕ್ಕಮ್ಮ ಮನೆ ಹತ್ರ ಹೋಗಿದ್ದೆ, ಅಂಗಡಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲಿ ನಾನು ನನ್ನ ತಂಗಿ ಕುರುಕು ತಿಂಡಿ ತಿಂತಾಯಿದ್ಲು. ಸೊ ಅಲ್ಲಿಂದ ಆಮೇಲೆ ಬಂದು ಹೋಟೆಲ್ ಹತ್ರ ಫಸ್ಟು ಬೆಳಗ್ಗೆಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಹೋಟೆಲ್ ಹತ್ರ ಹೋಗಿ ಗಾಡಿಯೆಲ್ಲ ಜೋಡಿಸಿ ಮನೆಗೆ ಬಂದ ಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ತೀನಿ. ಎಲ್ಲ ಹಚ್ಚಿದಾದಮೇಲೆ ಅಡುಗೆ ಮನೆ ಕರೆಂಟ್ ಹೋಗಿತ್ತು, ನೀರು ಕಾಯಿಸ್ಬೇಕಾಗಿತ್ತು. ಅವ್ರಿಗೆ ಬಿಸಿ ನೀರು ಡೈಲಿ ರೆಡಿ ಇರಬೇಕಲ್ವ. ಸೊ ಹಾಗಾಗಿ ಆಮೇಲೆ ಏನು ಮಾಡಿದೆ ಅಂದರೆ ಒಂದು ತಪ್ಪಲೆಯಲ್ಲಿ ನೀರು ಇಟ್ಬಿಟ್ಟು ಫಸ್ಟ್ ಬಿಸಿ ನೀರು ಕಾಯಿಸಿ ಅಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ನಾನು ಹೋಟೆಲ್ ಹತ್ರ ಹೊರಟೆ. ಆಮೇಲೆ ಇನ್ನು ಚಿಕ್ಕಮ್ಮ ಮನೆಗೆ ಹೋಗಿ ಅನ್ನ ಮಾಡಿಬಿಟ್ಟು ಮುದ್ದೆಗೆ ಅಂತ ಇಟ್ಟೆ. ಅಲ್ಲೇ ಅಡುಗೆ ಮಾಡಿದ್ದು. ಸೊ ಚಿಕನ್ ಸಾಂಬಾರೆಲ್ಲ ಅವ್ರು ಮಾಡಿ ಇಟ್ಬಿಟ್ಟು ಹೋಗಿದ್ರು. ನಾನು ಬಂದು ಆಮೇಲೆ ಮುದ್ದೆ ಮಾಡಿ ಚಿಕನ್ ತೊಗೊಂಡು ಬಂದೆ ಎಲ್ಲನೂ. ನಾನು ನನ್ನ ತಂಗಿ ಅವಳು ಕುರುಕು ತಿಂಡಿ ತಿಂತಾನೇ ಇದ್ಲು. ಸೊ ಅವಳಿಗೆ ಹೇಳ್ತಾ ಇದ್ದೆ ಅವಳು ಏನು ತಿಂತಾಯಿದ್ದಾಳೆ ಅಂತ. ಸೊ ಕುರ್ಕುರೆ ತಿಂತಾಯಿದ್ಲು. ಆಮೇಲೆ ಇನ್ನೇನೋ ತಿಂತಾಯಿದ್ದೀನಿ, ಕೋಡ್ಬಳೆ ತಿಂತಾಯಿದ್ದೀನಿ ಅಂತ ತೋರಿಸಿದ್ಲು. ಸೊ ಅವಳ ಹತ್ರ ನಾನು ಮಾತಾಡಿಕೊಂಡು ಒಂದು 3:30-4 ಗಂಟೆವರೆಗೂ ನನ್ನ ಟೈಮ್ ಸ್ಪೆಂಡ್ ಅಲ್ಲಾಯಿತು. ಆಮೇಲೆ ಮನೆಗೆ ಬಂದು ನನ್ನ ಮಗಳು ಹಿಂಗೆ ಕಿತ್ತಾಕ್ಬಿಟ್ಟು ಹೋಗಿದ್ಲು, ಎಲ್ಲನೂ ಹರಡ್ಬಿಟ್ಟು ಹೋಗ್ಬಿಟ್ಟಿದ್ಲು. ಸೊ ಎಲ್ಲನೂ ನಾನು ಫಸ್ಟು ನೀಟಾಗಿ ಮಡಚಿ ಅದನ್ನು ಎತ್ತಿಡೋದು ನನಗೆ ಅದೊಂದು ಡ್ಯೂಟಿ ಆಯಿತು. ಸೊ ಅಷ್ಟರೊಳಗಾಗಿ ಆಚೆ ಯಜಮಾನ್ರೆಲ್ಲ ಪಾತ್ರೆ ಎಲ್ಲ ಅಕ್ಕಿ ಬೇಳೆ ಎಲ್ಲ ಮಾಡ್ಕೊಂಡಿದ್ದು. ನನ್ನ ಡ್ಯೂಟಿ ಬಟ್ಟೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಈ ಬ್ಯಾಗ್ಗಳೆಲ್ಲ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನಪ್ಪ ಅಂದರೆ ಈ ಬ್ಯಾಗ್ ನಾನು ಯಾವ ಲಿಂಕಲ್ಲಿ ತೊಗೊಂಡೆ ಯೂಟ್ಯೂಬಲ್ಲಿ ಮೀಶೋದಲ್ಲಿ ನನಗೆ ಏನೆಲ್ಲ ಇದರಲ್ಲಿ ಸಿಕ್ಕಿತ್ತು, ಬಲ್ಕಾಗಿ ಸಿಕ್ಕಿತ್ತು ಅಂತ. ಸೊ ಆ ಬ್ಯಾಗ್ಗಳಿಗೇನೆ ಎಲ್ಲನೂ ಹಾಗೆ ಪ್ಯಾಕ್ ಮಾಡಿ ಅವಳ ಬಟ್ಟೆನೇ ಒಂದು ಸೈಡ್ಗೆ, ನನ್ನ ಬಟ್ಟೆನೇ ಒಂದು ಸೈಡ್ಗೆ. ಸೊ ಅದರಲ್ಲೂ ಅವಳಿಗೆ ಯಾವ್ದು ಆಗುತ್ತೆ ಆಗೋದಿಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ.
ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೇ ಕೆಲಸ ಮಾಡಲಿ ಮನೆಯಲ್ಲಿ, ಸೊ ಆ ಕೊಂಕು ಮಾತಿದಲ್ಲ, ಆ ಮಾತು ಕೇಳಿದಾಗ ನಾವು ಮಾಡಿರೋ ಕೆಲಸ ಅಷ್ಟು ಮರ್ತೋಗ್ಬಿಡುತ್ತೆ ನಮಗೆ. ಸೊ ಆ್ಯಸ್ ಯೂಶುವಲ್ ನಾವೇನು ಅಂದ್ಕೊತೀವಿ, ನನ್ನ ಮನೆ, ನನ್ನ ಸಂಸಾರ, ನನ್ನ ಗಂಡ, ಇದು ನಮ್ಮ ತಲೆಯಲ್ಲಿ, ಹೆಣ್ಮಕ್ಳ ತಲೆಯಲ್ಲಿ, ಎಲ್ಲರ ತಲೆಯಲ್ಲೂ ಇರುತ್ತೆ. ಬಟ್ ನಾವು ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ, ಅವ್ರೇನಾದರೂ ಒಂದು ಸಣ್ಣ ನೀನೇನು ಮಾಡಿದೆ, ಯಾರೂ ಮಾಡ್ದೆ ಇರೋದು ನೀನು ಮಾಡ್ದಾ, ಏನು ಮಾಡಿದ್ಯಾ ಅಂಥದ್ದು ಅಂತ ಅಂದಾಗ ನೆಕ್ಸ್ಟ್ ಅದು ಮಾಡಬೇಕು ಅಂತ ಕೂಡ ಅನಿಸೋದಿಲ್ಲ. ಸೊ ಹೆಣ್ಮಕ್ಳು ಮಲ್ಟಿಪರ್ಪೋಸ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಒಂದು ಮನೆ ಸಂಸಾರ ನಡೆಸ್ತಾ ಇರ್ತಾರೆ, ಇಲ್ಲ ಇನ್ನೊಂದೇನೋ ಕೈಯಲ್ಲಿ ಕೆಲಸ ಹಿಡ್ದಿರ್ತಾರೆ, ಇಲ್ಲ ಹಂಗೂ ಇಲ್ಲ ಅಂದರೆ ಇನ್ನೇನೋ ಮಾಡ್ತಾ ಇರ್ತಾರೆ. ಅಂದರೆ ಮನೇನ, ಆ ಸಂಸಾರನ ತೂಗಿಸ್ಕೊಂಡು ಶಕ್ತಿ ಆ ಹೆಣ್ಮಗು ಮೇಲೆ ಇರುತ್ತೆ. ಬಟ್ ಆದರೂ ಒಂದೊಂದು ಚುಚ್ಚು ಮಾತಂದಾಗ, ಸೊ ಈ ಈ ಮನೆ ನಂದ, ಈ ಸಂಸಾರ ನಂದ, ಎಲ್ಲ ನನ್ನೋರ ಇವರು ಅಂತ ಅನ್ಸೋದಂತೂ ಪಕ್ಕ ಅನಿಸುತ್ತೆ. ಸೊ ಆವಾಗ ನಾವು ಅದನ್ನು ಎಷ್ಟೇ ಕಿವಿಗೆ ಹಾಕೋಬಾರ್ದು, ಆ ಚುಚ್ಚು ಮಾತು ಇದೆಯಲ್ಲ, ಆ ಮನಸ್ಸಲ್ಲಿ ಹಾಕಿ 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 ಅದು ಚುಚ್ಚುತ್ತಾನೇ ಇರುತ್ತೆ. ಸೊ ಅದನ್ನು ನಾವು ಮರಿಬೇಕಂದ್ರೂ ಆಗೋದಿಲ್ಲ, ಮರಿದೇ ಇರೋಕ್ಕೂ ಆಗೋದಿಲ್ಲ, ಅಂಥ ಸಿಚುವೇಶನಲ್ಲಿ ನಾವಿರ್ತೀವಿ. ಸೊ ಇನ್ನು ಸಂಜೆ 5 ಗಂಟೆ ಆಗಿತ್ತು. ರೂಮೆಲ್ಲ ಫಸ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು, ಆಮೇಲೆ ರೂಮ್ಗಳು ಕಸ ಗುಡಿಸಿ ನಾನು ಬಂದು ಕಸ ಎಲ್ಲ ಎತ್ತಿಬಿಟ್ಟು ಆಚೆ ಏನಿತ್ತು ಅದೆಲ್ಲ ಇದು ಮಾಡಿದೆ. ಪಾತ್ರೆ ಉಜ್ಜುತ್ತಾಯಿದ್ರು, ಪಾತ್ರೆ ಉಜ್ಜಿ ಜೋಡಿಸಿ ಈ ರೂಮಲ್ಲಿ ಅಡುಗೆಗೆ ಅಂತ ಇಟ್ಕೊಂಡಾಗ, ಈ ರೂಮಲ್ಲಿ ಬಂದು ನನಗೆ ಸಿಲಿಂಡ್ರ್ ಖಾಲಿ ಆಯಿತು. ಮತ್ತು ಆ ರೂಮ್ಗೆ ಹೋದೆ, ಸಾಂಬಾರಿಗೆ ಬೇಯಿಸಿಟ್ಬಿಟ್ಟು ಚಿಕ್ಕಮ್ಮ ಮನೆ ಹತ್ರ ಹೊರಟೋಗ್ತೀನಿ. ಆಮೇಲೆ ಬಂದು ಅನ್ನ ಮಾಡಿ, ಗೋಧಿ ಹಿಟ್ಟಾಕಿ ಮುದ್ದೆ ಮಾಡಿ, ಊಟ ತಿಂದ್ಬಿಟ್ಟು ಪಾತ್ರೆ ಉಜ್ಜಿಬಿಟ್ಟು ನೈಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲಗೋದು. ಇವತ್ತಿನ ವ್ಲಾಗು ನಂದು ಇಷ್ಟೇ. ಸೊ ಹೆಣ್ಮಕ್ಳಿಗೆ ಯಾವಾಗೂ ಮನ್ಸಿಗೆ ನೋವಾದಾಗ ಅದನ್ನ ಮರೆಯೋದಕ್ಕಾಗೋದಿಲ್ಲ. ಸೊ ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ನಾವು ಮರ್ತೋಗ್ತೀವಿ ಅಂತ ಅಂದ್ಕೊಂಡಾಗ, ಅಕಸ್ಮಾತ್ ನಾವು ಯಾರ ಹತ್ರ ಆದರೂ ಹೇಳಿದ್ರೆ ಅವ್ರು ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ಬೆನ್ನಿಂದೆ ಚುಚ್ಚಿ ಮಾತಾಡೋದು, ಇಲ್ಲ ನಮ್ಮನ್ನು ಇನ್ನೇನೋ ಅನ್ನೋದು, ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ನಾವು ಅದನ್ನು ಕೂಡ ಯಾರ ಹತ್ರನೂ ಹೇಳೋಕ್ಕೂ ಆಗದೆ, ಬಿಡೋಕ್ಕೂ ಆಗದೆ, ಮನಸ್ಸಲ್ಲಿ ಮುಚ್ಚಿಟ್ಕೊಳ್ಳೋಕ್ಕೂ ಆಗದೆ, ಒಳಗೆ ಕೊರಗೋದಿದೆ ಅಲ್ಲ, ಅದು ಬಂದು ತುಂಬಾ ಒಂಥರ ನರ್ಕದ ಜೀವನ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಹೆಣ್ಣುಮಕ್ಕಳಿಗೆ ಈ ಅನುಭವ ನಡೀತಾ ಇರುತ್ತೆ. ಬಟ್ ಆದರೂ ಕೂಡ ಎಲ್ಲದನ್ನು ಸಹಿಸ್ಕೊಂಡು ಹೋಗೋದೇ ಹೆಣ್ಣುಮಕ್ಕಳ ಜೀವನ. ನಾವಿದು ಎಲ್ಲಿಂದ ಕಲ್ತಿರ್ತೀವಿ ಅಂದರೆ, ಸೊ ನಮ್ಮ ಜೊತೆ ಇರೋರು, ಅಂದರೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಮ್ಮಂದ್ರಾಗಿರ್ಬೋದು, ಸೊ ಇವ್ರನ್ನಿಂದ ನಾವು ಕಲ್ತಿರ್ತೀವಿ. ಸೊ ಫಸ್ಟ್ ಹುಟ್ಟಿದಾಗ ಮನೇಲಿ ಅಷ್ಟು ಕಷ್ಟ ತೋರಿಸ್ದೆ ಹೆಣ್ಮಕ್ಳನ್ನ ತುಂಬ ಜನ ಹೆಣ್ಮಕ್ಳು ನಂಗೆ ಬೆಳೆಸಿರ್ತಾರೆ. ಸೊ ಮದುವೆ ಆಗೋದ್ಮೇಲೆ ಅತ್ತೆ ಮನೆಯಲ್ಲಿ ಅವರು ಕೆಲವೊಬ್ಬರು ಇರ್ತಾರೆ, ಅವರು ತೋರಿಸ್ತಾ ಇರ್ತಾರೆ ಅವ್ರ ಅತ್ತೆ ಎಷ್ಟು ಒಳ್ಳೆಯವರಾಗಿರ್ತಾರಲ್ಲ, ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದೆಲ್ಲ ಹೇಳ್ತಾರೆ, ನೋಡಮ್ಮ ನಾನು ಇಷ್ಟು ಕಷ್ಟಪಟ್ಟೆ, ನಾನು ಹೀಗಿದ್ದೆ ಆಗಿದ್ದೆ, ನನಗೆ ಈ ಥರ ಕಾಟ ಕೊಟ್ಟರು ಅಂತ. ಬಟ್ ಅಲ್ಲಿಂದನೂ ಕಲ್ತಿರ್ತಾರೆ. ಆ್ಯಂಡ್ ಅವ್ರೇನು ಮನೆ ಹೆಣ್ಮಕ್ಳು ಇರ್ತಾರಲ್ಲ, ಅವರು ಗಂಡನ ಮನೇಲೂ ಕಷ್ಟಪಟ್ಟಿರ್ತಾರಲ್ಲ, ಅವರು ಕೂಡ ನನಗೆ ಈ ಕಷ್ಟ ಕೊಡ್ತಿದ್ದಾರೆ ಅಂದಾಗ, ಸೊ ಇವರೇ ಎಲ್ಲದನ್ನೂ ಸಹಿಸ್ಕೋತಾ ಇದ್ದಾರೆ, ನಾವು ಕೂಡ ಸಹಿಸ್ಕೋಬೋದು ಅನ್ನೋ ಶಕ್ತಿ ಕೂಡ ಮನೆಗೂ ಸೊಸೆಯಾಗಿ ಹೋಗಿರೋ ಹೆಣ್ಮಕ್ಳಿಗೆ ಬಂದೇ ಬರುತ್ತೆ. ಸೊ ಇನ್ನು ಎಣ್ಣೆ ಹಾಕಬೇಕಾಗಿತ್ತು. ಯಾವಾಗೂ 15 ಲೀಟ್ರ್ ಎಣ್ಣೆ ತೊಗೊಂಬಂದ್ಬಿಡ್ತೀವಿ ನಾವು. ತೊಗೊಂಬಂದು ಒಂದು ವಾರ ಅಂತೂ ಆಗುತ್ತೆ ಹೋಟೆಲ್ಗೆ. ಬಾಟಲ್ಗಳಿಗೆ ಅವತ್ತಿಂದ ಅವತ್ತು ಹಾಕ್ಕೊಂಡು ಇಟ್ಕೊಳ್ಳೋದು ಒಂದು ರೂಢಿ ಇದೆ. ಇಲ್ಲಾಂದರೆ ಬೆಳಗ್ಗೆ ಅವಾಗ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು, ಸೊ ಕ್ಯಾನ್ಗಳು ನಾನೆಲ್ಲ ನೀಟಾಗಿ ಒರೆಸಿ ಆಮೇಲೆ ಎಣ್ಣೆ ಹಾಕಿದ್ವಿ. ಫಸ್ಟ್ ಅದನ್ನೆಲ್ಲ ಎತ್ತಿ ಏನಿದೆ ಅದನ್ನ ಜೋಡಿಸ್ಬಿಟ್ಟೆ ನಾನು. ಜೋಡಿಸಿ ಆಮೇಲೆ ಇನ್ನು ಬಾಕಿ ಕೆಲಸ, ರೂಮ್ ಒರೆಸೋದು, ಆಚೆ ತೊಳೆಯೋದು ಎಲ್ಲನೂ ಆ್ಯಸ್ ಯೂಶುವಲ್ ಕೆಲಸ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನನ್ನ ಡೈಲಿ ರೊಟೀನಲ್ಲಿ ಚೇಂಜಸ್ ಅನ್ನೋದೇನೂ ಇರೋದಿಲ್ಲ. ಚೇಂಜಸ್ ಅಂದರೆ ಅಡುಗೆ ಮಾಡೋದ್ರಲ್ಲಿ ಏನಾದರೂ ಚೇಂಜಸ್ ಆಗಿರ್ಬೋದು, ಇಲ್ಲ ಮಾಡ್ತಾರೋ ಕೆಲಸ ಒಂದು ಸ್ವಲ್ಪ ಲೇಟು ಬೇಗ ಆಗ್ಬೋದು, ಅಷ್ಟೇ ಚೇಂಜಸ್ಸು. ಅಂಥ ಚೇಂಜಸ್ ಏನು ಕಾಣಿಸೋದಿಲ್ಲ. ದಯವಿಟ್ಟು ನಾನು ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಇಲ್ಲಿ ಮುದ್ದೆಗಿಟ್ಟೆ. ಆಮೇಲೆ ನನಗೆ ಅನ್ನ ಮಾಡಬೇಕಾಗಿತ್ತು. ಅನ್ನನ ಇದು ಮಾಡಿಬಿಟ್ಟು ಗಂಜಿ ಎಲ್ಲ ಬಸ್ದುಬಿಟ್ಟಿಟ್ಟೆ. ಸೊ ಚಿಕ್ಕಮ್ಮ ಅವ್ರಿಗೆ ಸಾಂಬಾರು ಬೇಕಾಗಿತ್ತು, ಅವ್ರಿಗೆ ಸಾಂಬಾರು ಹಾಕಿ ಇಟ್ಟೆ. ಮುದ್ದೆ ಅನ್ನ ಆಗಿತ್ತು. ತಟ್ಟೆಯಲ್ಲೆಲ್ಲ ಫಸ್ಟ್ ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಆರಬೇಕು. ಬಿಸಿ ಅನ್ನ ಈ ಸೆಕೆಯಲ್ಲಿ ಯಾರೂ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ತಟ್ಟೆಗಳಲ್ಲಿ ಅನ್ನ ಹಾಕಿ ಸಾಂಬಾರು ಹಾಕಿ ಇಟ್ಟೆ. ಆಮೇಲೆ ಮುದ್ದೆ ತೊಳಸ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಪಾತ್ರೆ ಎಲ್ಲ ಉಜ್ಜಬೇಕಾಗಿತ್ತು. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ನಾನು ಹಾಲು ಬಿಸಿ ಇಟ್ಕೊಂಡೆ. ನನಗೆ ಕಾಫಿ ಬೇಕಾಗಿತ್ತು. ಸೊ ಸಕ್ಕರೆ ಎಲ್ಲ ಹಾಕಿಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದು. ಇಷ್ಟೇ ಇವತ್ತಿನ ವ್ಲಾಗು. ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.